ಶ್ರೀ ಗುರುಭ್ಯೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತೆ ಆಧಾರಂ ಸರ್ವವಿದ್ಯಾನಾಂ ಅಯಗ್ರೀವಮುಪಾಸ್ಮಯೇ. ಶ್ರೀಮತೆ ರಾಮಾನುಜಾಯ ನಮಃ. ಮೊದಲಿಗೆ ಪರಮಪೂಜ್ಯ ಗುರುಗಳಾದ ಶಿವಂ ಗುರೂಜಿಗಳಿಗೆ ಪಾದಾರವಿಂದಗಳನ್ನು ಸಲ್ಲಿಸುತ್ತಾ ನಾನು ಇವತ್ತು ತತ್ವಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಹೊರಟಿದ್ದೇನೆ. ಅದರಲ್ಲಿ ನಮಗೆ 5 ತತ್ವಗಳಿದ್ದಾವೆ ಮತ್ತು 4 ತತ್ವಗಳನ್ನು ನಾವು ಜ್ಯೋತಿಷ ಶಾಸ್ತ್ರದಲ್ಲಿ ಪರಿಗಣನೆಗೆ ತಗೋತಾ ಇದ್ದೇವೆ. ಅದರಲ್ಲಿ 3ನೇ ತತ್ವ ವಾಯು ತತ್ವ. ವಾಯು ಅಂದರೆ ಗಾಳಿ. ಈ ಗಾಳಿ ಎಲ್ಲ ಕಡೆ ಆವರಿಸಿದೆ. ಇದು ನಮ್ಮ ಜಾತಕದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ, ಈ ತತ್ವ ನಮಗೆ ಹೇಗೆ ಒಳ್ಳೆಯದನ್ನು ಮಾಡುತ್ತೆ ಅಥವಾ ಕೆಟ್ಟದ್ದನ್ನು ಮಾಡುತ್ತೆ ಅಂದರೆ, ಈ ವಾಯು ತತ್ವ ಯಾರಿಗೆ ಹೆಚ್ಚಾಗಿರುತ್ತೋ ಅವರಿಗೆ ಪ್ಲ್ಯಾನಿಂಗ್ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಅವರು ಏನನ್ನು ಬೇಕಾದರೂ ಪ್ಲ್ಯಾನ್ ಮಾಡ್ಬೋದು. ನಮಗೆ ಇದು ಅವಶ್ಯಕತೆ, ನಮ್ಮ ದೈನಂದಿನ ಬದುಕುಗಳಲ್ಲಿ ಇದು ಇರಬೇಕು. ಪ್ಲ್ಯಾನಿಂಗ್ ಇಲ್ದಿರ ನಾವು ಯಾವ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಕುಟುಂಬದಲ್ಲಾಗಿರ್ಬೋದು ಅಥವಾ ನಮ್ಮ ವ್ಯಾಪಾರ ಅಥವಾ ನಮ್ಮ ವೃತ್ತಿ ಜೀವನದಲ್ಲಾಗಿರ್ಬೋದು. ನಾವು ಏನೇ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡೋದಿರುತ್ತೆ. ಆ ಪ್ಲ್ಯಾನ್ ಮಾಡಿದಾಗ ನಾವು ಅದರಿಂದ ರಿಸಲ್ಟ್ ಏನು ಇರುತ್ತೆ ಅಂತ ನಾವು ಫಸ್ಟೇ ತಿಳ್ಕೊಳ್ಬೋದು ಅಥವಾ ಅದು ತಪ್ಪಾಗಿದ್ದರೆ ತಿದ್ದುಕೊಳ್ಬೋದು. ಯಾರಿಗೆ ತಮ್ಮ ಜಾತಕಗಳಲ್ಲಿ ಈ ವಾಯುತತ್ವ ರಾಶಿಗಳು ಯಾವುದು ಅಂದರೆ ಮಿಥುನ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಇದು ವಾಯುತತ್ವ ರಾಶಿಗಳು. ಈ ರಾಶಿಗಳಲ್ಲಿ ಎಷ್ಟು ಗ್ರಹಗಳು ಸ್ಥಿತವಾಗಿರುತ್ತವೋ ಅದು 3ಕ್ಕಿಂತ ಹೆಚ್ಚಿದ್ದಾಗ ಅದರ ಪ್ರಭಾವ ಅವರ ಮೇಲಿರುತ್ತೆ. ಅದು ಹೆಚ್ಚಾಗಿರುತ್ತೆ, ಸಮಾನವಾಗಿರುತ್ತೆ. ಆದರೆ 3 ಮತ್ತು 3ಕ್ಕಿಂತ ಕಡಿಮೆ ಇದ್ದಾಗ ಅದು ಅವರಿಗೆ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅದರ ಪ್ರಭಾವ ಕಡಿಮೆ ಇರುತ್ತೆ. ಆಗ ಅವ್ರು ಏನು ಮಾಡಬೇಕು? ಯಾರಿಗೆ ವಾಯುತತ್ವ ಕಡಿಮೆ ಇದ್ದಾಗ ಅವರು ಏನನ್ನಾದರೂ ಪ್ಲ್ಯಾನ್ ಮಾಡೋದಕ್ಕಾಗಲ್ಲ. ಇದರಿಂದ ಅವರ ವೃತ್ತಿ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾರೆ. ಅವರಿಗೆ ಅಗ್ನಿತತ್ವ ಹೆಚ್ಚಾಗಿದ್ದಾಗ ಅವ್ರ ಆ್ಯಕ್ಷನ್ ಇರುತ್ತೆ, ಅವ್ರು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ಬೋದು. ಆದರೆ ವಾಯುತತ್ವ ಕಡಿಮೆ ಇದ್ದಾಗ ಪ್ಲ್ಯಾನ್ ಮಾಡಿ ಮಾಡೋದಕ್ಕಾಗಲ್ಲ. ನೋಡಿ, ನನ್ನ ಹತ್ರ ಕೂಡ ಒಬ್ಬರು ಯಾರೋ ಬಂದು ಭೇಟಿ ಮಾಡಿ ಇದರ ಒಂದು ಸಣ್ಣ ಉಪಾಯವನ್ನು ನಾನು ಹೇಳ್ತೀನಿ. ಬಂದು ನನಗೆ ಯಾರೋ ಒಂದು ಕೇಳಿದ್ರು, ಏನಂತ ಅಂದರೆ, ನಾನು ಈ ಥರ ಒಂದು ಕೆಲಸವನ್ನು ಮಾಡಬೇಕಂತಿದ್ದೇನೆ, ವ್ಯಾಪಾರಕ್ಕೆ ಇನ್ವೆಸ್ಟ್ ಏನೋ ಮಾಡ್ತೀನಿ. ಈ ಮಾಡೋದ್ರಿಂದ ನನಗೆ ಏನಾಗುತ್ತೆ, ಮುಂದೆ ನಾವು ಹೇಗೆ ಅದರಿಂದ ನಾವು ರಿಸಲ್ಟನ್ನು ನೋಡ್ಬೋದು ಅಂತ ಹೇಳಿದಾಗ ಅವರಿಗೆ ಏನು ಮಾಡೋಕ್ಕೆ ಹೊರಟಿದ್ದೇನೆ ಅನ್ನೋ ಜ್ಞಾನನೇ ಇಲ್ಲ. ಅವರು ಪ್ಲ್ಯಾನೇ ಮಾಡಿಲ್ಲ, ಡೈರೆಕ್ಟಾಗಿ ಎಕ್ಸಿಕ್ಯೂಷನ್ಗೆ ಹೋಗ್ತಾ ಇದ್ದಾರೆ. ಅದು ಮಾಡಿದಾಗ ಅದರಿಂದ ರಿಸಲ್ಟು ಅಷ್ಟೇ ಕಡಿಮೆ ಆಗಿರುತ್ತೆ. ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ. ನಾನು ಅವರ ಜಾತಕವನ್ನು ನೋಡಿ, ನಿಮಗೆ ಇಂತಹ ಸಮಸ್ಯೆಗಳಿದೆ, ನೀವು ಇದನ್ನು ನೋಡಿ ಸರಿಪಡಿಸ್ಕೊಳ್ಳಿ. ಹೇಗೆ ಸರಿಸ್ಕೊಳ್ಬೋದು, ಹೇಗೆ ನಾವು ಇದರಿಂದ ಪರಿಹಾರವನ್ನು ಸೂಚನೆ ಮಾಡೋದು ಅಂದರೆ, ಯಾರಿಗೆ ವಾಯುತತ್ವ ಕಡಿಮೆ ಇರುತ್ತೋ ಅಥವಾ ಹೆಚ್ಚಾಗಿರುತ್ತೋ ಅದನ್ನು ಹೇಗೆ ಸಮಾನ ಮಾಡಿಸ್ಕೋಬೋದು ಅಥವಾ ಬ್ಯಾಲೆನ್ಸ್ ಮಾಡ್ಕೋಬೋದು ಅಂದರೆ, ಅವರು ಪ್ರತಿನಿತ್ಯ ಜಪ ಅಥವಾ ತಪ ಪ್ರಾಣಾಯಾಮ ಮಾಡೋದರಿಂದ ಅದು ಅವರಿಗೆ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ದೇಹದಲ್ಲೂ ಕೂಡ ಈ ವಾಯು ಅನ್ನೋದು ಆವರಿಸಿರುತ್ತೆ. ಕೆಲವೊಂದು ಸಾರಿ ಅದರಿಂದ ನಮಗೆ ತೊಂದರೆಗಳು ಬರ್ತಾ ಇರುತ್ತೆ, ಉಸಿರಾಟದ ತೊಂದರೆಗಳು ಇರುತ್ತೆ. ಕಡಿಮೆ ಇದ್ದಾಗ ಇಂತಹ ತೊಂದರೆಗಳು ಬರುತ್ತೆ. ಅದರಿಂದಾಗಿ ಪ್ರತಿನಿತ್ಯ ಪ್ರಾಣಾಯಾಮ ಮಾಡುವುದರಿಂದ ಈ ಸಮಸ್ಯೆ ಕಡಿಮೆ ಆಗುತ್ತೆ. ಈ ತತ್ವದ ಗುಣ ಅವರಿಗೆ ಬ್ಯಾಲೆನ್ಸ್ ಆಗುತ್ತೆ. ಆಗ ಅವರು ಒಳ್ಳೆಯ ಫಲವನ್ನು ನೋಡ್ಬೋದು. ಅದು ವೃತ್ತಿ ಜೀವನಲ್ಲಾಗಲಿ ಅಥವಾ ಕೌಟುಂಬಿಕವಾಗಲಿ. ನಮಗೆ ಇದರ ಬಗ್ಗೆ ಮಾಹಿತಿ ಇದೆ ಅಂದರೆ ನಾವು ಸರಿಪಡಿಸ್ಕೊಳ್ಬೋದು. ಆದರೆ ಇಲ್ಲ, ಹೇಗೆ ನಾವು ನಮ್ಮ ಜಾತಕಗಳನ್ನು ನೋಡ್ಕೊಳ್ಳೋದು, ಹೇಗೆ ಪರಿಹಾರವನ್ನು ಮಾಡೋದು, ತಿಳಿಯೋದು ಅಂದರೆ, ಈ ನಮ್ಮ ನಾಡಿ ಜ್ಯೋತಿಷ್ಯ ಗುರುಕುಲದಲ್ಲಿ ಇದರ ಬಗ್ಗೆ ತರಗತಿಗಳನ್ನು ಮಾಡ್ತಿದ್ದಾರೆ. ನಿಮಗೂ ಜ್ಯೋತಿಷ್ಯವನ್ನು ಕಲಿಸ್ತಾರೆ. ನೀವು ಕೇಳಲು ಮತ್ತು ಅದನ್ನು ತಿಳಿಯಲು ಆಸಕ್ತಿ ಇದ್ದರೆ ಇಲ್ಲಿ ಬಂದು ಸೇರಿ ನೀವು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡ್ಬೋದು. ನಿಮಗೂ ಜ್ಯೋತಿಷ್ಯವನ್ನು ಕಲಿಸ್ತಾರೆ ಮತ್ತು ಇದರಿಂದ ಪರಿಹಾರಗಳನ್ನು ನಿಮಗೆ ಪಂಚಕ್ರಿಯಾ ಶುದ್ಧಿ ಎಂಬ ತರಗತಿಯನ್ನು ಮಾಡಿ ಇದನ್ನು ಹೇಗೆ ಮಾಡಬೇಕು
ಮತ್ತು ಯಾವ ಥರ ಮಾಡಿದ್ರೆ ನಮಗೆ ಫಲಗಳು ಬರುತ್ತೆ ಅದನ್ನು ಕೂಡ ತಿಳಿಸ್ತಾರೆ. ನಿಮಗೆ ಇಲ್ಲಿ ಬಂದು ಅಧ್ಯಯನ ಮಾಡೋದಕ್ಕೆ ಜ್ಞಾನ ಮತ್ತು ಸಮಯ ಇದ್ದರೆ ಮಾಡ್ಬೋದು. ಆದರೆ ನಮ್ಗೆ ಆಗೋದಿಲ್ಲ, ಇದರ ಪರಿಹಾರವನ್ನು ನೋಡಬೇಕಂದ್ರೆ ಈ ಪಂಚಕ್ರಿಯಾ ಶುದ್ಧಿಗಳನ್ನು ಕೂಡ ಮಾಡಿರುವಂತಹ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮತ್ತು ತಿಳಿಸಿದ್ದಾರೆ. ಅದನ್ನು ನೋಡಿ ನೀವು ನಿಮ್ಮ ಮನೆಯಲ್ಲಿ ಮಾಡುವುದರಿಂದ ಈ ವಾಯುತತ್ವ ನಿಮಗೆ ಕಡಿಮೆ ಇದ್ದಾಗ ಇಂತಹ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ದೇನೆ. ಆ ಸಮಸ್ಯೆಗಳನ್ನು ನೀವು ಸರಿಪಡಿಸ್ಕೊಳ್ಬೋದು ಮತ್ತು ಅದರಿಂದ ಹೊರಗೆ ಬಂದು ಸಮಸ್ಯಾರಹಿತ ಜೀವನವನ್ನು ನೀವು ಕಟ್ಕೊಳ್ಬೋದು.